ವಿಶ್ವದಲ್ಲಿ ಉಚಿತ ವೈದ್ಯಕೀಯ ನೀಡುತ್ತಿರುವ ಆಸ್ಪತ್ರೆ ಯಾವುದಾದ್ರೂ ಇದೆ ಎಂದರೆ ಅದು ಮಧುಸೂದನ ಸಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಸತ್ಯ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಮೆಡಿಕಲ್ ಹಾಸ್ಪಿಟಲ್ ಮುದ್ದೇನಹಳ್ಳಿ ಬಡವರ ಪಾಲಿನ ಕಾಮಧೇನುವಾಗಿದೆ ಎಂದು ಜ್ಞಾನ ದೀಪ್ತಿ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಕೆಟಿ ವೀರಾಂಜನೇಯ ಅವರು ನುಡಿದರು. ಅವರು ಪಟ್ಟಣದ ಜ್ಞಾನ ದೀಪ್ತಿ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು, ಹಿಂದಿನ ದಿನಗಳಲ್ಲಿ ದೊಡ್ಡ ಆಸ್ಪತ್ರೆಗಳಿಗೆ ಬಡವರು, ಕಾರ್ಮಿಕರು, ರೈತರು ಹೋಗಲು ತುಂಬಾ ಕಷ್ಟ. ಕಾರಣ ಅಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚವಾಗುತ್ತದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಧುಸೂದನ ಸಾಯಿ ನೇತೃತ್ವದಲ್ಲಿ ನಡೆಯುತ್ತಿರುವ ಸತ್ಯ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಮೆಡಿಕಲ್ ಸೆಂಟರ್ ವತಿಯಿಂದ ಉಚಿತವಾಗಿ ₹1 ಖರ್ಚಿಲ್ಲದೆ ಸೇವೆ ಮಾಡುತ್ತಿರುವ ಆಸ್ಪತ್ರೆ ಎಂದರೆ ವಿಶ್ವದಲ್ಲಿ ಸತ್ಯ ಸಾಯಿ ಆಸ್ಪತ್ರೆ ಮಾತ್ರ. ಅಲ್ಲಿ ಬಡವರಿಗೆ ಉಚಿತ MBBS ವಿದ್ಯಾಭ್ಯಾಸವನ್ನು ಸಹ ನೀಡುತ್ತಿದ್ದಾರೆ. ಅವರ ಸೇವೆ ಸಮಾಜಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಪ್ರತಿನಿತ್ಯ ಸಾವಿರಾರು ರೋಗಿಗಳು ಅಲ್ಲಿಗೆ ಬಂದು ತಮಗೆ ಇರುವ ಅನಾರೋಗ್ಯದ ಬಗ್ಗೆ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯುತ್ತಾರೆ. ಇಂತಹ ಆಸ್ಪತ್ರೆಯ ವತಿಯಿಂದ ಇಂದು ನಮ್ಮ ಶಾಲೆಯ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುತ್ತಿರುವುದು ತುಂಬಾ ಸಂತೋಷದಾಯಕ. ಇವರ ಸೇವೆ ಇನ್ನಷ್ಟು ಹೆಚ್ಚಾಗಿ ನಡೆಯಲಿ ಎಂದರು. ಈ ಸಂದರ್ಭದಲ್ಲಿ ಮುದ್ದೇನಹಳ್ಳಿ ಸತ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಹಾಸ್ಪಿಟಲ್ ಡಾಕ್ಟರ್ ದಿಶಾ ಪದ್ದೂರ್, ಡಾಕ್ಟರ್ ಚೇತನ್, ಡಾಕ್ಟರ್ ಮಾನಸ ನಿಸರ್ಗ ಅಂಗಡಿ, ಡಾಕ್ಟರ್ ಸುಜಾತಾ ಬಾಲಾಜಿ, ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಹರಿಣಿ, ಡಾಕ್ಟರ್ ಜೀವನ್, ರಾಯನ್, ಅಬ್ದುಲ್ಲಾ, ಬಿಳೂರು ನಾಗರಾಜು, ಕೃಷ್ಣ, ಶಾಲಾ ಮುಖ್ಯೋಪಾಧ್ಯಾಯ ಹರೀಶ್ ಹಾಗೂ ಸಿಬ್ಬಂದಿ ವರ್ಗ, ನೂರಾರು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಿದ್ರು. ವರದಿ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಫ್ರೀಯಾಗಿ ಸಿಗ್ತಿದೆ, ಫ್ರೀಯಾಗಿ ಇದು ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ನಮ್ಮ ಮುದ್ದೇನಹಳ್ಳಿ ಸಾಯಿ ಮಧುಸೂದನ್ ಟ್ರಸ್ಟ್ನವರು ಪ್ರತಿಯೊಂದು ಕಾಯಿಲೆಗೂ ಕೂಡ ಅದು ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ತುಂಬ ಫ್ರೀಯಾಗಿ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಂದು ಶ್ಲಾಘನೀಯ. ಅದರ ಜೊತೆಗೆ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಕೂಡ ₹1 ತೊಗೊಂಡೇ ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂದರೆ ಅದು ಕೂಡ ನಮ್ಮ ಮುದ್ದೇನಹಳ್ಳಿ ಇದೆ. ಅದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆಯಾದ ಒಂದು ವಿಷಯ ಇದೆ. ಹೆಮ್ಮೆ ಅನಿಸ್ತಿದೆ ಅಂತ ಒಂದು ಸಂಸ್ಥೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಎಲ್ಲರೂ ಕೂಡ ಭಾಗ್ಯಶಾಲಿಗಳು. ಯಾಕಂದರೆ ಎಂಥ ಕಾಯಿಲೆ ಇದ್ರೂ ಕೂಡ ನಾವು ಸುಮಾರು ನೋಡ್ತಾ ಇದ್ದೇವೆ, ಪ್ರತಿ ದಿವಸ ಕೂಡ ಸಾವಿರಾರು ರೋಗಿಗಳಿಗೆ ಉತ್ತಮವಾದ ಒಂದು ಆರೋಗ್ಯ ಸೇವೆಯನ್ನು ಅವರು ಒದಗಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಪ್ರತಿಯೊಂದು ಕೂಡ ಉಚಿತವಾಗಿದೆ. ಅದು ನೋಡಿದ್ರೆ ಒಂಥರ ತುಂಬ ಖುಷಿ ಆಗ್ತಿದೆ. ಅವರ ಒಂದು ಸೇವೆಗೆ ನಾವು ಎಷ್ಟು ಋಣಿಗಳಾಗಿರಬೇಕು ಗೊತ್ತಿಲ್ಲ, ಅಂತ ಒಂದು ಸೇವೆನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ, ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅವರಲ್ಲಿರ್ತಕ್ಕಂಥ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳಿದ್ರೆ ಅದನ್ನೆಲ್ಲ ನೋಡಿಬಿಟ್ಟು ಸೂಕ್ತ ಸಲಹೆಗಳನ್ನು ಕೊಟ್ಟು ಆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಆರೋಗ್ಯಪೂರ್ಣವಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈ ಥರ ಒಂದು ನೀವೊಂದು ಹಾಸ್ಪಿಟಲ್ಗೆ ಹೋದರೆ ಗೊತ್ತಿದೆ,